ಜಗತ್ತಿನೆಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ. ಯೋಗ ಭರತ ಭೂಮಿ ವಿಶ್ವಕ್ಕೆ ನೀಡಿದ ಮಹೋನ್ನತ ಕೊಡುಗೆ. ಯೋಗಕ್ಕೆ ಭಾರತವೇ ತಾಯಿ, ಜನ್ಮಭೂಮಿ. ಇದು ಪತಂಜಲ ಮಹರ್ಷಿ ಅವರಿಂದ ಶುರುವಾಗಿ ಭಾರತದ ಪ್ರಾಚೀನ ಋಷಿಗಳು ಪ್ರಪಂಚಕ್ಕೆ ನೀಡಿದ ಜ್ಞಾನ. ಎಲ್ಲ ವ್ಯಾಯಾಮಗಳು ದೈಹಿಕವಾಗಿ ನಮ್ಮನ್ನ ಫಿಟ್ ಮಾಡಿ ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ತವೆ. ಆದರೆ ಯೋಗಾಭ್ಯಾಸ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕವಾಗಿಯೂ ನಮ್ಮನ್ನ ಬಲಶಾಲಿಯಾಗಿಸುತ್ತೆ. ಮನಸ್ಸಿನ ಒದ್ದಾಟ, ಅಲೆದಾಟಕ್ಕೆ ಯೋಗವೇ ಪರಮ ಪರಿಹಾರ. ನಮ್ಮ ಚಿಂತೆ, ಖಿನ್ನತೆ, ನೆಗೆಟಿವ್ ಥಾಟ್ಸ್ಗಳನ್ನು ದೂರ ಮಾಡುವ ಯೋಗದ ಪ್ರಾಮುಖ್ಯತೆಯನ್ನ ಇದೀಗ ಇಡೀ ಜಗತ್ತು ಅರ್ಥ ಮಾಡಿಕೊಂಡಿದೆ. ಯೋಗ ದಿನದ ಹಿನ್ನೆಲೆ, ಯೋಗದ ಮಹತ್ವ, ಅದರ ಅಗಾಧ ಪ್ರಯೋಜನಗಳ ಬಗ್ಗೆಯೇ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ರಂದೇ ಈ ಆಚರಣೆ ಯಾಕೆ? ಭಾರತೀಯ ಸಂಸ್ಕೃತಿಯೊಳಗೆ ಬಹಳ ವರ್ಷಗಳ ಹಿಂದೆಯೇ ಯೋಗವು ಬೆಸೆತು ಹೋಗಿದೆ. ಈ ಯೋಗವು ಆರೋಗ್ಯಕರ ಜೀವನವನ್ನ ನಡೆಸಲು ಸಹಾಯಕವಾಗಿದೆ. ಹೀಗಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸುಧಾರಿಸುತ್ತೆ. ಯೋಗದ ಬಗ್ಗೆ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನದ ಇತಿಹಾಸ 2014ರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಪ್ರಸ್ತಾವನೆಗೆ 177 ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತ್ತು. ಆ ಬಳಿಕ 2015ರ ಜೂನ್ 21ರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿಯವರ ಉಪಸ್ಥಿತಿಯಲ್ಲಿ ಸರಿಸುಮಾರು 36,000 ಉನ್ನತ ವ್ಯಕ್ತಿಗಳೊಂದಿಗೆ 35 ನಿಮಿಷಗಳ ಕಾಲ 21 ಯೋಗಾಸನಗಳನ್ನು ಪ್ರದರ್ಶಿಸಲಾಯಿತು. ಜೂನ್ 21ರಂದೇ ಯೋಗ ದಿನಾಚರಣೆ ಆಚರಿಸೋದೇಕೆ? ಜೂನ್ 21ರಂದು ಸೂರ್ಯ ಉತ್ತರ ಗೋಳಾರ್ಧದಲ್ಲಿ ಹೆಚ್ಚು ಬೆಳಕು ಪ್ರವೇಶಿಸುತ್ತೆ. ಈ ದಿನ ದೀರ್ಘವಾಗಿದ್ದು ಸೂರ್ಯನು ಬೇಗನೆ ಉದಯಿಸಿ ತಡವಾಗಿ ಅಸ್ತಮಿಸ್ತಾನೆ. ಈ ದಿನ ದೀರ್ಘವಾಗಿರುವ ಕಾರಣ ಸೂರ್ಯನಿಂದ ಬರುವ ಶಕ್ತಿಯು ಹೆಚ್ಚಾಗಿರುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಈ ಬಾರಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎನ್ನುವ ಥೀಮ್ ನಡಿಯಲ್ಲಿ ಆಚರಿಸಲಾಗುತ್ತೆ. ಇದು ಮಹಿಳೆಯರ ಒಟ್ಟಾರೆ ಯೋಗಕ್ಷೇಮದಲ್ಲಿ ಯೋಗದ ಪಾತ್ರವನ್ನ ಒತ್ತಿ ಹೇಳುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನವು ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಪ್ರಪಂಚದಾದ್ಯಂತ ಜನರನ್ನ ಯೋಗಾಭ್ಯಾಸಕ್ಕೆ ಉತ್ತೇಜಿಸುವ ಉದ್ದೇಶವನ್ನ ಹೊಂದಿದೆ. ಅದಲ್ಲದೆ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನ ಸುಧಾರಿಸಿ ರೋಗಗಳನ್ನ ದೂರವಾಗಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.